14/8/2026 ಶುಕ್ರವಾರ. ಸೂರ್ಯೋದಯ 6 ಗಂಟೆ 7 ನಿಮಿಷಕ್ಕೆ. ಇವತ್ತಿನ ನಕ್ಷತ್ರ ಪುಬ್ಬ. ರಾತ್ರಿ 3:42ವರೆಗೂ. ಆನಂತರ ಬರೋದು ಉತ್ತರ ಪಾಲ್ಗುಣಿ, ಅಂದರೆ ಉತ್ತರ ನಕ್ಷತ್ರ ಅಂತ. ಇವತ್ತು ಪುಬ್ಬ ನಕ್ಷತ್ರ ಇರುವವರೆಗೂ, ಅಂದರೆ ರಾತ್ರಿಯವರೆಗೂ ಕಾರ್ಯಸಿದ್ಧಿ ಉಂಟು, ಅನುಕೂಲ ಉಂಟು. ಆನಂತರ ಅದು ಶುಭವಾಗಿ ಕಲ್ಯಾಣ ಯೋಗ ಅಂತ ಇರೋದರಿಂದ ಇವತ್ತಿನ ದಿನ ದೋಷವಿಲ್ಲದೇ ಇದೆ. ಅದೇ ಥರ ತಿಥಿಯೂ ದೋಷವಿಲ್ಲ. ದ್ವಿತೀಯ ಮತ್ತು ತೃತೀಯ. ದ್ವಿತೀಯ ತಿಥಿ ಸಂಜೆ 6:46ವರೆಗೂ. ಆನಂತರ ಬರೋದು ತೃತೀಯ ತಿಥಿ. ಇವತ್ತಿನ ದಿನ ಪ್ರಕಾರ ಇನ್ನೊಂದು ವಿಷಯವನ್ನು ನೋಡೋಣ. ಈ ದಿನದಲ್ಲಿ ಬರುವಂಥ ಎಲ್ಲ ಯೋಗವು ಶುಭಯೋಗವಾಗಿದೆ, ಶುಕ್ಲ ಪಕ್ಷವಾಗಿದೆ. ಅಂತಂದರೆ ಇದು ಬೆಳೆಯುವ ಚಂದ್ರ. ಆದ್ದರಿಂದ ಇದು ಖಂಡಿತವಾಗಿ ಶುಭವಾಗಿರೋದರಿಂದ ಕೆಲವು ಒಳ್ಳೆಯ ಕಾರ್ಯಗಳನ್ನೆಲ್ಲ ಖಂಡಿತವಾಗಿ ಮಾಡಬಹುದು. ಅದು ಅಲ್ಲದೆ ಇವತ್ತಿನ ದಿನದಲ್ಲಿ ರಾಶಿ ಸಿಂಹರಾಶಿ ದಿನ ಪೂರ್ತಿ ಇರುತ್ತದೆ. ಬೆಳಿಗ್ಗೆ 6:07ರಿಂದ 10:21ವರೆಗೂ ಪುಬ್ಬ ನಕ್ಷತ್ರ 1ನೇ ಪಾದ. ಆನಂತರ ಸಂಜೆ 4:06ವರೆಗೂ 2ನೇ ಪಾದ. ಆನಂತರ ಬರೋದು 3ನೇ ಪಾದ ರಾತ್ರಿ 9:53ವರೆಗೂ. ಇದಾದ ಮೇಲೆ ರಾತ್ರಿ 3:42ವರೆಗೂ ಪುಬ್ಬ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪುಬ್ಬ ನಕ್ಷತ್ರವೇ ಮುಗಿತದೆ. ಆನಂತರ ಉತ್ತರ ನಕ್ಷತ್ರ. ಉತ್ತರ ನಕ್ಷತ್ರ ರಾತ್ರಿ 3:42 ಮೇಲೆ 1 ಪಾದ, ಅಂತಂದರೆ 1ನೇ ಪಾದ ಮಾತ್ರ ಇರುತ್ತದೆ. ಆನಂತರ ಬರುವಂಥದ್ದು ಇವತ್ತು ದಿನಕ್ಕೆ 2ನೇ ಪಾದ, ನಾಳೆಯೂ ಕಂಟಿನ್ಯೂ ಆಗುತ್ತದೆ. ಇವತ್ತಿನ ದಿನದಲ್ಲಿ ರಾಹುಕಾಲ ಇರೋದು 10:50ರಿಂದ 12:24. ಯಮಕಂಡ ಕಾಲ ಇರೋದು 3:33ರಿಂದ ಸಂಜೆ 5:07. ಈ ದಿನದಲ್ಲಿ ಇರುವಂಥ ಕೆಲವು ವಿಶೇಷಗಳನ್ನ ನೋಡೋಣ. ಯಾಕಂದರೆ ಶುಭ ದಿನವಾಗಿರೋದ್ರಿಂದ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಅಡ್ಡಿ ಇಲ್ಲ. ಆದರೂ ನಾವು ಕೊಟ್ಟಿರುವಂಥ 100% ಶುಭ ಸಮಯಗಳನ್ನ ನೋಡಿ ಅದರಲ್ಲಿ ಮಾಡಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಇದರಲ್ಲಿ ಕಾಮನ್ ಆಗಿ ನೋಡುವಂಥ ಕೆಲವು ವಿಷಯಗಳಿರುತ್ತದೆ. ಏನೆಲ್ಲ ನೋಡ್ತೀವಿ ಅಂತಂದರೆ, ಸಾಮಾನ್ಯವಾಗಿ ಅಮೃತಗಳಿಗೆ ಮತ್ತು ಶುಭ ಸಮಯಗಳು ಮತ್ತು ಲಗ್ನ, ಹೋರ, ಈ ರೀತಿಯೆಲ್ಲ ಕೆಲವು ವಿಷಯಗಳನ್ನ ನೋಡ್ತೀವಿ. ಇದರಲ್ಲಿ ಇವತ್ತು ಇರುವಂಥದ್ದು ಎಂಥದ್ದು ಅಂತಂದರೆ, ಅಂದರೆ ಶುಭ ಸಮಯಗಳು ಅಂತಂದರೆ 7:42ರಿಂದ ಅಂತಂದರೆ ಗುಳಿಗೆ ಕಾಲ ಸ್ಟಾರ್ಟ್ ಆಗಿ 9:16ವರೆಗೂ. ಅದೇ ಸಮಯದಲ್ಲಿ ಚಂದ್ರ ಹೊರೆ ಇರೋದು 8:13ರಿಂದ 9:16. ಇದು ಪ್ರಯಾಣಗಳಿಗೆ, ತಾಯಿಯ ಆರೋಗ್ಯಕ್ಕೆ ಮತ್ತು ಉನ್ನತ ಸ್ಥಾನಗಳಿಗೆ, ಉನ್ನತ ಕಾರ್ಯಗಳಿಗೆ ಉಪಯೋಗ ಆಗುತ್ತದೆ. ಅದೇ ಥರ ಕನ್ಯಾ ಲಗ್ನ 8:25ರಿಂದ 10:27ವರೆಗೂ. ಕನ್ಯಾ ಲಗ್ನ ಅಂತಂದರೆ ಗುರು ಶುಭ ಸ್ಥಾನದಲ್ಲಿ ಕೂತಿರುತ್ತದೆ. ಆದ್ದರಿಂದ ಈ ಹೊರೆಯೂ ಶುಭವೇ. ಆದರೂ ನಾವು ಕೊಟ್ಟಿರುವಂಥ ಈ ಸಮಯವನ್ನು ಇನ್ನೂ ಸ್ವಲ್ಪ ಮುಂದೆ ಹೋಗಿ 100% ಶುಭ ಸಮಯದಲ್ಲಿ ಬಂದಿದೆಯಾ ಅಂತ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡುವಂಥದ್ದೇ ಉತ್ತಮ. ಅದರಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ನೋಡೋಣ. ಇವತ್ತಿನ ದಿನದಲ್ಲಿ ಇರುವಂಥ ಶುಭ ಸಮಯಗಳಲ್ಲಿ ಲಾಭವಾಗಿರುವಂಥದ್ದು ಮಧ್ಯಾಹ್ನ 3:33ರಿಂದ ಸಂಜೆ 5:07. ಅದೇ ಥರ ಮಕರ ಲಗ್ನ ಸಂಜೆ ಬರುತ್ತದೆ. ಆದರೆ ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಒಂದು ಒಳ್ಳೆಯ ಸಮಯವನ್ನು ನಾವು ನೋಡ್ಕೊಳ್ಳೋಣ. ಮೀನ ಲಗ್ನ ಬರುತ್ತದೆ ರಾತ್ರಿ, ಅಂದರೆ 8:28ನ ಮೇಲೆ ರಾತ್ರಿ 10:07ವರೆಗೂ. ಈ ಲಗ್ನ ಶುಭ ಲಗ್ನ, ಯಾಕಂತಂದರೆ ಪಂಚಮ ಗುರು ಇರುತ್ತದೆ. ಆದ್ದರಿಂದಾಗಿ ಇದನ್ನೂ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತಷ್ಟು ವಿಷಯಗಳು ಹಂಗೆ ಅಂತಂದರೆ ಇವತ್ತಿನ 100% ಶುಭ ಸಮಯನ ನೋಡಿದ್ರೆ 6:07ರಿಂದ 8:36, 9:30ರಿಂದ 10:48, ಮಧ್ಯಾಹ್ನ 1:54ರಿಂದ 2:43, ಸಂಜೆ 5:09ರಿಂದ ರಾತ್ರಿ 3:14. ಅದೇ ಥರ ಬೆಳಗಿನ ಜಾವ 4:44 ಮೇಲೆ ಶುಭವಾಗಿದೆ. ಆದರೆ 100% ಅಶುಭ ಸಮಯ ಅಂತಂದರೆ 8:38ರಿಂದ 9:28, ಮತ್ತು 12:19ರಿಂದ 1:52 ಮಧ್ಯಾಹ್ನ 12:49 ಮೇಲೆ 1:40, ಇದು ದುರ್ಮುಹೂರ್ತ. ಮತ್ತು 2:45 ಮೇಲೆ 4:52ವರೆಗೂ ಮೃತ್ಯು ಪಂಚಕ. ಮಧ್ಯಾಹ್ನ 3:38 ಮೇಲೆ 5:07ವರೆಗೂ ಯಮಕಂಡ ಕಾಲವಿದೆ. ಅದರಲ್ಲೂ ರಾತ್ರಿ 3:16 ಮೇಲೆ 4:42ವರೆಗೂ ವಿಷಕಾಲ. ಇದೆಲ್ಲ ನೋಡಿ ನಿಮ್ಮ ಕಾರ್ಯಗಳಲ್ಲಿ ಕೆಲವುದನ್ನು ದೂರ ಮಾಡಿ. ಇವತ್ತು ಶುಭ ದಿನ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.